ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯದಲ್ಲಿರುವಂತಹ ಎರಡು ಪ್ರಮುಖ ಮಠಗಳ ನಡುವೆ ಸಂಘರ್ಷ ನಡೀತಾ ಇದೆ. ಗದಗ ಜಿಲ್ಲೆಯಲ್ಲಿರುವಂತಹ ಎರಡು ಪ್ರಮುಖ ಮಠಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಭಾವೈಕ್ಯತೆ ದಿನ ಆಚರಣೆಗೆ ಸ್ವಾಮೀಜಿಗಳ ನಡುವೆ ಸಮರ ಈಗ ಶುರುವಾಗಿರುವಂಥದ್ದು. ಗದಗದ ತೋಂಟದಾರ್ಯ ಮಠ ವರ್ಸಸ್ ಶಿರಹಟ್ಟಿ ಫಕೀರೇಶ್ವರ ಮಠ. ತೋಂಟದ ಸಿದ್ಧಲಿಂಗ ಶ್ರೀಗಳ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿರುವಂಥದ್ದು. ಭಾವೈಕ್ಯತಾ ದಿನ, ಭಾವೈಕ್ಯತಾ ಯಾತ್ರೆಗೆ ಶ್ರೀಗಳಿಂದ ವಿರೋಧ ವ್ಯಕ್ತವಾಗಿದೆ. ಇದೇ ತಿಂಗಳ 21ನೇ ತಾರೀಕಿನಂದು ಸಿದ್ಧಲಿಂಗ ಶ್ರೀಗಳ 75ನೇ ಜನ್ಮ ಜಯಂತಿ ಇದೆ. ಅಂದು ಭಾವೈಕ್ಯತಾ ದಿನ ಆಚರಣೆಗೆ ಸಿದ್ಧತೆ ನಡೆದುಕೊಳ್ಳಲಾಗಿದೆ. ಭಾವೈಕ್ಯತೆ ದಿನ ಆಚರಣೆ ಮಾಡಿದ್ರೆ ಭಕ್ತರಿಂದ ಕರಾಳ ದಿನ ಆಚರಣೆ ಮಾಡಬೇಕಾಗತ್ತೆ ಅಂತೇಳಿ ಫಕೀರ ದಿಂಗಾಲೇಶ್ವರ ಶ್ರೀಗಳಿಂದ ಕರಾಳ ದಿನದ ಎಚ್ಚರಿಕೆಯ ಸಂದೇಶ ಈಗ ರವಾನೆ ಆಗಿದೆ. ನೋಡಿ, ಗದಗದ ಎರಡು ಪ್ರಮುಖ ಮಠಗಳು, ಒಂದು ತೋಂಟದಾರ್ಯ ಮಠ, ಮತ್ತೊಂದು ಶಿರಹಟ್ಟಿ ಫಕೀರೇಶ್ವರ ಮಠ. ತೋಂಟದಾರ್ಯ ಮಠದ ವತಿಯಿಂದ ಸಿದ್ಧಲಿಂಗ ಶ್ರೀಗಳ ಜಯಂತಿಯನ್ನ ಭಾವೈಕ್ಯತಾ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಇದೇ ತಿಂಗಳ 21ನೇ ತಾರೀಕು 75ನೇ ಜನ್ಮ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರೆ ಮಾಡಬಾರ್ದು ಜಯಂತಿಯನ್ನ. ಒಂದು ವೇಳೆ ಭಾವೈಕ್ಯತಾ ದಿನ ಅಂತೇಳಿ ಆಚರಣೆ ಮಾಡಿದ್ರೆ ಭಕ್ತರಿಂದ ಕರಾಳ ದಿನಾಚರಣೆ ಆಚರಣೆ ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ಸ್ವಾಮೀಜಿ ಫಕೀರ ದಿಂಗಾಲೇಶ್ವರ ಶ್ರೀಗಳು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಲಿಂಗೈಕ್ಯ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ಭಾವೈಕ್ಯತೆಯ ಅಧಿಕಾರ ಅನ್ವಯ ಆಗೋದಿಲ್ಲ. ಹೀಗಾಗಿ ಭಾವೈಕ್ಯತಾ ಅಧಿಕಾರ ಅನ್ನುವ ಪದವನ್ನ ಬಳಕೆ ಮಾಡಬಾರ್ದು ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಫಕೀರ ದಿಂಗಾಲೇಶ್ವರ ಶ್ರೀಗಳು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಶ್ರೀಮಠಕ್ಕೆ ಗದಗ ತೋಂಟದಾರ್ಯ ಮಠದ ಒಂದು ಆಮಂತ್ರಣ ಪತ್ರಿಕೆ ಪೋಸ್ಟ್ ಮೂಲಕ ಬಂದಿತು. ಆ ಪತ್ರಿಕೆಯಲ್ಲಿ ಗದಗಿನ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ 75ನೇ ಜನ್ಮದಿನವನ್ನು ಭಾವೈಕ್ಯತಾ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಅನ್ನುವಂತಹ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ಭಾವೈಕ್ಯತಾ ಹರಿಕಾರರು ಅನ್ನುವಂತಹ ಪದಪ್ರಯೋಗವನ್ನು ಮಾಡಿದ್ದಾರೆ. ಭೀಷ್ಮಕೆರೆಯಿಂದ ತೋಂಟದಾರ್ಯ ಮಠದವರೆಗೆ ಭಾವೈಕ್ಯತಾ ಯಾತ್ರೆ ಅನ್ನುವಂತಹ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಭಾವೈಕ್ಯತಾ ದಿನವನ್ನಾಗಿ ಮಾಡ್ತೇವೆ ಅಂದಂಥ ಸಂದರ್ಭದಲ್ಲಿ ನಾವು ಸುದ್ದಿಗೋಷ್ಠಿಯನ್ನು ಮಾಡಿ ಇದು ಸರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಪತ್ತಾರ್, ಒಂದಷ್ಟು ಕಾರಣಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾವೈಕ್ಯತೆ ಅಧಿಕಾರ ಅಲ್ಲ, ಅದನ್ನ ಬಳಕೆ ಮಾಡಬಾರ್ದು ಅಂತೇಳಿ ಪ್ರಮುಖವಾದಂತ ಕಾರಣ ಏನು ಈ ಒಂದು ಸಂಘರ್ಷ ಏರ್ಪಾಟ್ ಆಗೋಕೆ? ಹೌದು ನಾಗೇಂದ್ರ ಬಾಬು, ಏನಂತಂದರೆ ಗದಗ ನಗರದ ತೋಂಟದಾರ್ಯ ಮಠ ಮತ್ತು ಶಿರಹಟ್ಟಿ ಫಕೀರೇಶ್ವರ ಮಠದ ನಡುವೆ ಒಂದು ಸಂಘರ್ಷ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಫಕೀರೇಶ್ವರ ಮಠದ ಉತ್ತರಾಧಿಕಾರಿಯಾದಂಥ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳೋ ಪ್ರಕಾರ ಏನು ಭಾವೈಕ್ಯತೆ ಅನ್ನೋದು ಫಕೀರೇಶ್ವರ ಮಠಕ್ಕೆ ಸಲ್ಲತ್ತೆ. ಆದರೆ ಲಿಂಗೈಕ್ಯ ಅಂದರೆ ತೋಂಟದಾರ್ಯ ಮಠದ ಹಿಂದಿನ ಶ್ರೀಗಳಾದಂಥ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳೇನಿದ್ದಾರೆ ಇವರು ಯಾವುದೇ ರೀತಿಯಿಂದ ಭಾವೈಕ್ಯತೆ ಮಾಡಿಲ್ಲ ಅಂತಂದರೆ ಇವರು ಒಂದು ವಿರಕ್ತ ಮಠವಾಗಿದೆ. ಆದರೆ ಫಕೀರೇಶ್ವರ ಮಠ ಇದೊಂದು ಭಾವೈಕ್ಯತೆ ಮಠ. ಅಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದೇ ಮಠದಲ್ಲಿ ಪೂಜೆ ಮಾಡ್ತಾರೆ. ಅದೇ ರೀತಿಯಾಗಿ ಎರಡೂ ಸಂಪ್ರದಾಯ ಇರುವಂಥ ಮಠ ಅಂದರೆ ಅದು ಇಡೀ ರಾಜ್ಯದಲ್ಲಿ ಫಕೀರೇಶ್ವರ ಮಠ. ಆದರೆ ತೋಂಟದಾರ್ಯ ಮಠ ಭಾವೈಕ್ಯತೆ ಅನ್ನೋದು ಇಲ್ಲಿ ಇಲ್ಲ. ಯಾಕಂತಂದರೆ ಇದೊಂದು ವಿರಕ್ತ ಮಠ. ಹೀಗಾಗಿ ಈ ಒಂದು ವಿರಕ್ತ ಮಠದಲ್ಲಿ ಅಂದರೆ ಸಿದ್ಧಲಿಂಗ ಶ್ರೀಗಳೇನು ಇದ್ದಾರೆ ಇವರು 75ನೇ ಜಯಂತಿ ಅಂಗವಾಗಿ ಭಾವೈಕ್ಯತೆ ದಿನ ಮತ್ತು ಭಾವೈಕ್ಯತೆ ಹರಿಕಾರ ಅನ್ನೋ ಒಂದು ಘೋಷವಾಕ್ಯದಿಂದ ಈ ಒಂದು ಗದಗ
ಗದಗ ನಗರದಲ್ಲಿ 21ನೇ ತಾರೀಕು ಏನೊಂದು ಕಾರ್ಯಕ್ರಮ ಜಯಂತಿ ಆಚರಣೆ ಮಾಡ್ತಾ ಇದ್ರು. ಈ ಒಂದು ಜಯಂತಿ ಆಚರಣೆ ಮಾಡೋದಕ್ಕೆ ನಮಗೆ ವಿರೋಧ ಇಲ್ಲ. ಆದರೆ ಆ ಭಾವೈಕ್ಯತೆ ಹರಿಕಾರ ಅನ್ನೋದು ಮತ್ತು ಭಾವೈಕ್ಯತೆಯ ದಿನ ಆಚರಣೆ ಮಾಡಲಿಕ್ಕೆ ನಮಗೆ ವಿರೋಧವಿದೆ. ಏನಾದರೂ ಆಚರಣೆ ಮಾಡಿದರೆ ನಾವು ಅಂದು ಕರಾಳ ದಿನಾಚರಣೆ ಆಚರಣೆ ಮಾಡ್ತೇವೆ ಅಂತೇಳಿ ಏನು ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದ್ದಾರೆ. ನಾವು ಗದಗ ನಗರದಿಂದ ಏನು ಅವರು ಅವತ್ತು ಭಾವೈಕ್ಯತೆ ದಿನ ಆಚರಣೆ ಮಾಡಿದರೆ ಅಂದೇ ನಾವು ಕೂಡ ಗದಗ್ನಲ್ಲಿ ಒಂದು ಕರಾಳ ದಿನಾಚರಣೆ ಆಚರಣೆ ಮಾಡ್ತೇವೆ. ಬೈಕ್ ಮುಖಾಂತರ ರ್ಯಾಲಿ ಮಾಡ್ತೇವೆ. ಏನು ತೋಂಟದಾರ್ಯ ಮಠದ ಆವರಣದಲ್ಲಿ ನಾವು ಒಂದು ಪಾದಯಾತ್ರೆ ಮಾಡುವ ಮೂಲಕ ಎಚ್ಚರಿಕೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಏನು ಹಿಂದಿನ CM ಆದಂಥ ಬಸವರಾಜ ಬೊಮ್ಮಾಯಿ ಅವರು ತೋಂಟದಾರ್ಯ ಮಠಕ್ಕೆ ಬಂದಾಗ ಅಲ್ಲಿ ಹೇಳಿದ್ರು ಏನಂತಂದ್ರೆ ಸಿದ್ಧಲಿಂಗ ಶ್ರೀಗಳ ಜಯಂತಿಯನ್ನು ಭಾವೈಕ್ಯತೆ ದಿನ ಯಾವ ರೀತಿಯಾಗಿ ಇದು ಸಂಘರ್ಷ ಮುಂದುವರಿತೆ ಅಂತೇಳಿ. ಥ್ಯಾಂಕ್ ಯು.